मैडम आइए। अभी उधर ऑफिस में बैठ के करते बोले ना, चले फर्स्ट रैंक के वो प्रेस मीट का वो जो है ना abacus, but throughout India we are representing as a Galaxy International Abacus, and it is a proud moment not only for Galaxy International Abacus, but it is a proud moment for whole Karnataka and India obviously. So भारत देश को हम लोग ಎಲ್ಲ ಹುಡುಗರಿಗೂ ತಗೊಂಡು ಫ್ರಮ್ ಸುಶಾಂತ್ ಕೋಲೂರ್ ಫ್ರಮ್ ಹಾಸ್ಪೇಟ್, Galaxy International Abacus student only. Then Preetham Reddy from Kalburgi, Lavanya from Kalburgi. Then next Manvit from Kalburgi, Ananya from Kalburgi, Amok from Kalburgi, and Kriti from Davangere. ಸೊ ಎಲ್ಲ ಮೇಜಾರಿಟಿ ಹುಡುಗರು ಈ ಸಲ ಕರ್ನಾಟಕದ್ದು ಗ್ಯಾಲಕ್ಸಿ ಕಡೆಯಿಂದ ಹೋಗಿರು. And total 4,000 more than 4,000 students were participated. ಮೊದಲು ಎಲ್ಲ ನೋಡಿ ಹುಡುಗರಿಗೆ ಸ್ವಲ್ಪ ಭಯ ಆಗಿತ್ತು, ಬಟ್ ದ ವೇ ಅವರ್ ಟೀಮ್ ಗ್ಯಾಲಕ್ಸಿ ಟೀಮ್ ಅವ್ರಿಗೆ ಪ್ರಿಪೇರ್ ಮಾಡಿದ್ರು, ಈ ತರ ಅಲ್ಲಿ ಹುಡುಗರು ನಮ್ದು ಕಾನ್ಫಿಡೆನ್ಸ್ಲಿ ಈ ಸಲ ಕಪ್ ನಮ್ದೆ ಈ ತರ ಘೋಷಣೆ ಮಾಡ್ಕೋತ್ ಫುಲ್ ಕಾನ್ಫಿಡೆನ್ಸ್ಲಿ ಅವ್ರ ಒಳಗೆ ಇದ್ರು. 5 ನಿಮಿಷ ಅವ್ರಿಗೆ ಬರೀ ಮಾತ್ರ 2 ಪೇಪರ್ ಇದ್ರು, 1 ಪ್ರಿಲಿಮಿನರಿ ಅಂಡ್ 1 ಎಲೈಟ್. ಈ 2 ಪೇಪರ್ ಇಡೀ 17 ಕಂಟ್ರೀಸ್ ಒಳಗ್ 4,000 ಕಿಂತ ಹೆಚ್ಚಿನ ಹುಡುಗರು ಒಳಗ್ ನಮ್ಮ ಕರ್ನಾಟಕ ಹುಡುಗರು ಅದಕ್ಕೂ ಕಾನ್ಫಿಡೆಂಟ್ಲಿ ಫೈಟ್ ಮಾಡಿ ಔಟ್ ಸ್ಕೋರ್ ಮಾಡ್ಯಾರು. ಮತ್ತೆ ಮೇಜಾರಿಟಿ ಹುಡುಗರು ರ್ಯಾಂಕ್ 1 ಬಂದದು. ಅದ್ರ ರ್ಯಾಂಕ್ 1 ಎಲ್ಲಾರ್ಕಿಂತ ಟಾಪ್ ಟ್ರಾಫಿ. ಅದೇ ಅದ್ರಲ್ಲೇ ತಮ್ದು ಸೆಂಟರ್ಗೂ ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಅಬ್ಯಾಕಸ್ಗೂ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಸೆಂಟರ್ ಅವಾರ್ಡ್ ಅಂತ ಬಂದದು. ಸೊ ಇದ್ರಕ್ಕಿಂತ ನಾವು ಜಾಸ್ತಿ ನಮ್ದು ಎಫರ್ಟ್, ನಮ್ದು ಡೆಡಿಕೇಶನ್. 5 minutes 120 sums. ಸೊ ಫಾಸ್ಟ್ ಒನ್ ಲೆಕ್ಕ ಅವರು ಒಂದೊಂದು ಸೆಕೆಂಡ್, ಇವನ್ ವಿದಿನ್ ಸೆಕೆಂಡ್ ಅವ್ರು ಅಷ್ಟು ರೀಚ್ ಆಯ್ತ್ರನ ಅದು ಟಾರ್ಗೆಟ್ ಕಂಪ್ಲೀಟ್ ಆಗ್ತದೆ. ಈಗ ಪ್ರೀತಮ್, ಸುಶಾಂತ್, ಲಾವಣ್ಯರ ಎಲ್ಲರ್ಕಿಂತ ಟಫೆಸ್ಟ್ 5ನೇ ಲೆವೆಲ್. ಸೊ ಇನ್ನ 1 ಲೆವೆಲ್ ಹಾಕಿದ್ದು ಉಳ್ದದು. ಅಲ್ಲಿ ಇಂಟರ್ನ್ಯಾಷನಲ್ಗೂ ಟೋಟಲ್ 6 ಲೆವೆಲ್ ಇರ್ತದಕ್ಕೆ 5ನೇ ಲೆವೆಲ್ದಂದು ಎಲೈಟ್ ಪೇಪರ್ ಮತ್ತೆ ಅದು ಇಷ್ಟು ಟಫ್ ಪೇಪರ್ 120 ಸಮ್ಸ್ ಮಾಡಿ ಅಕ್ಕಿ ಇದು ಮಾಡ್ಯಾರ. ಈ ಸುಶಾಂತ್ ಔಟ್ ಆಫ್ ಔಟ್ 2 ಸ್ಕೋರ್, ಪ್ರೀತಮ್ ಔಟ್ ಆಫ್ ಔಟ್ ಸ್ಕೋರ್. ಸೊ ಎಲ್ಲದಕ್ಕೂ ಹಿಂಗೆ ರ್ಯಾಂಕ್ 1. ಅನನ್ಯ ಅಮೋಘ್ರೆ ಜಸ್ಟ್ ಬಿಗಿನ್ ಸ್ಟಾರ್ಟ್ ಮಾಡ್ಯಾರ. ಅವ್ರದ್ದು ಜರ್ನಿನ ಇಷ್ಟು ಫೌಂಡೇಶನ್ ಚೆನ್ನಾಗಿತ್ತು, ಮುಂದೆ ಅವರು ಶೈನ್ ಆಗೋರು. ಇದು ಕಾನ್ಫಿಡೆನ್ಸ್. ಅಬ್ಯಾಕಸ್ ಕೋರ್ಸ್ ಎಲ್ಲರೂ ಅಂತಾರೆ ಇಟ್ ಈಸ್ ಓನ್ಲಿ ಫಾರ್ ಮ್ಯಾಥ್ಸ್, ಬಟ್ ಇದು ಇಲ್ಲ. ಇದು ಪ್ರತಿ ಒಂದು ಫ್ಯೂಚರ್ ಕಾಂಪಿಟೇಟಿವ್ ಎಕ್ಸಾಮ್, ಪ್ರತಿ ಒಂದು ಸ್ಕೂಲ್ ಅವ್ರಿಗೆ ಸ್ಕೂಲ್ ಮ್ಯಾಥ್ಸ್ ಹೇಳ್ತಾರು, ಬಟ್ ವಾಟ್ ಅಬೌಟ್ ದೇರ್ ಕಾಂಪಿಟೇಟಿವ್ ಎಕ್ಸಾಮ್? ಪ್ರತಿ ಒಂದು ಸ್ಪರ್ಧಾ ಪರೀಕ್ಷಾ ಇದು ಸ್ಪೀಡ್ ಅಕ್ಯುರಸಿ. ನೀವು ಏನ್ ಕಲಿತೀರಿ LKG ಹಿಡ್ಕೊಂಡು 12th ತನ 3 ಗಂಟೆ ಯಾವುದನ್ನೇ ಎಕ್ಸಾಮ್ ಆಗ್ಲಿ, ಕರಿಯರ್ ಲೈಕ್ ಬ್ಯಾಂಕಿಂಗ್ ಎಕ್ಸಾಮ್, KPS ಎಕ್ಸಾಮ್, UPSC ಎಕ್ಸಾಮ್, IAS ಎಕ್ಸಾಮ್ ಅವ್ರ JEE ನೀಟ್, ಪ್ರತಿ ಒಂದು ಎಕ್ಸಾಮ್ಗೂ ಸೆಕೆಂಡ್ಗಳು ಅದು ಯಾವ ರೀತಿಯಲ್ಲಿ ನೀವು ಪ್ರಿಪೇರ್ ಆಗೋದು ಅದು ಹುಡುಗರು ನಮ್ದು ಈ ಇಷ್ಟು ಸಣ್ಣ ವಯದಾಗ ಅವ್ರು ಕಲಿತಾರ. ಅದ್ರಕ್ಕಿಂತ ಅವ್ರ ಪ್ರೌಡ್ ಮೂಮೆಂಟ್. ಮತ್ತೆ ಅದು ಅಲ್ಲಿ ಹೋಗಿ ನೋಡಿ ನಾ ವಿಡಿಯೋಸ್ ಅದು ಕಳಿಸಿನಿ, ನೋಡಿ ಸರ್ ಎಷ್ಟು ಕಂಟ್ರಿದಿಂದ ಹುಡುಗರು ಬಂದು ನಮ್ಮ ಹುಡುಗರು, ನಮ್ಮ ಕರ್ನಾಟಕ ಹುಡುಗರು ಅಲ್ಲಿ ಅಷ್ಟು ಕಾನ್ಫಿಡೆಂಟ್ಲೇ ಇದು ಪ್ರೈಸ್ಗಳು ತಗೊಂಡ್ ಬಂದರು. ಇದು ತುಂಬಾ the words are not coming right now in my mind. So because of happiness and because of that excitement, thank you one and all. ಎಲ್ಲರಿಗೂ ನಮಸ್ಕಾರ. ನಾವು ಹೊಸಪೇಟೆಯಿಂದ ಬಂದಿದ್ದೇವೆ. ನಮ್ಮ ಮಗ ಸುಶಾಂತ್. ಸೊ ನಾವು ಅಬ್ಯಾಕಸ್ ಇವ್ನು ಜಾಯಿನ್ ಮಾಡಿಸಿರೋದು 1 ವರ್ಷ ಆಯಿತು, 1 year 2 months ಆಯಿತು. ಅಲ್ಲಿ ಗ್ಯಾಲಕ್ಸಿ ಎಜುಕೇಷನ್ನಿಂದ, ಇಂಟರ್ನ್ಯಾಷನಲ್ ಎಜುಕೇಷನ್ ಇದರಿಂದ ಸೆಂಟರ್ ಫ್ರಾಂಚೈಸಿ ಅಲ್ಲಿ ಹೊಸಪೇಟೆಯಲ್ಲಿ ಫ್ರಾಂಚೈಸಿ ಇದೆ. ಇವಾಗ ರಚನಾ ಮೆಹ್ತಾ ಅವರು ಆಮೇಲೆ ಸ್ವಪ್ನಿಲ್ ಸರ್ ಗೈಡೆನ್ಸಿಂದ ನಾವು ಇಂಟರ್ನ್ಯಾಷನಲ್ ಲೆವೆಲಿಗೆ ಪಾರ್ಟಿಸಿಪೇಟ್ ಮಾಡಿಸಿದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡ್ದ. ಸೊ ಹಿ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ಸ್ಟೇಟ್ ಲೆವೆಲ್ ಚಿತ್ರದುರ್ಗದಲ್ಲಿ, ಅಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದ. ಫಸ್ಟ್ ಚಾಂಪಿಯನ್ಶಿಪ್ ಸಿಕ್ತು. ನೆಕ್ಸ್ಟ್ ಗೋವಾ ಸ್ಟೇಟ್ ಲೆವೆಲ್ ಮಾಡ್ದ, ಅಲ್ಲೂ ಚೆನ್ನಾಗಿ ಮಾಡ್ದ. ಅಲ್ಲೂ ಚಾಂಪಿಯನ್ಶಿಪ್ ಸಿಕ್ತು. ನೆಕ್ಸ್ಟ್ ಮಲೇಷ್ಯಾ ಒಳಗೆ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಬಿಕಾಸ್ ಹೊಸ ಪ್ಲ್ಯಾಟ್ಫಾರ್ಮು, ಆಮೇಲೆ ಬೇರೆ ಕಂಟ್ರೀಸಿಂದ ಬಂದಿದ್ದರು. ಇಟ್ ವಾಸ್ ಲೈಕ್ ಮೋರ್ ದೆನ್ ಆಲ್ಮೋಸ್ಟ್ 17 ಕಂಟ್ರೀಸು.
ಸೊ ತುಂಬಾ ಮಕ್ಕಳಲ್ಲಿ ಇವ್ರು ಪಾರ್ಟಿಸಿಪೇಟ್ ಮಾಡಿರೋದು ನಮಗೆ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಇಂಡಿಯಾದಿಂದ ಇಷ್ಟು ನಿಯರಿಂಗ್ ಟು 50 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಆಮೇಲೆ ಅಲ್ಲಿ ಲೋಕಲ್ ಬಂದುಬಿಟ್ಟು ಬಸವರಾಜೇಶ್ವರಿ ಮೇಡಮ್ ಅವರು ಕೂಡ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಸುಶಾಂತ್ಗೆ. ಸೊ ಆಮೇಲೆ ಇವಾಗ ಇಂಟರ್ನ್ಯಾಷನಲಲ್ಲಿ 2 ಎಕ್ಸಾಮ್ ಇತ್ತು, 2 ಪ್ರಿಲಿಮಿನರಿ ಆ್ಯಂಡ್ ಎಲೈಟ್, ಎರಡರಲ್ಲೂ ಔಟ್ ಆಫ್ ಮಾರ್ಕ್ಸ್ ತೆಗೆದಿದ್ದಾನೆ. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದ ಹೋಲ್ ಗ್ಯಾಲಕ್ಸಿ ಟೀಮ್. ಥ್ಯಾಂಕ್ ಯು ರಚನಾ ಮ್ಯಾಮ್ ಆ್ಯಂಡ್ ಥ್ಯಾಂಕ್ ಯು ಸರ್. ಆಮೇಲೆ ಇದು ತುಂಬಾ ಒಳ್ಳೆಯ ಅಪಾರ್ಚುನಿಟಿ ಮಕ್ಕಳಿಗೆ. ಅದರಿಂದ ಸ್ಪೀಡ್ ಆಯಿತು, ಟೈಮ್ ಹೇಗೆ ಮ್ಯಾನೇಜ್ ಮಾಡಿಕೊಂಡು ಹೌ ಟು ಗೆಟ್ ಥ್ರೂ ಇಟ್ ಅನ್ನೋದು ಒಂದು ಎಕ್ಸ್ಪೀರಿಯೆನ್ಸು. ಆಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ಮಕ್ಕಳಿಗೆ. ನಾನು ಕಾನ್ಫಿಡೆಂಟಾಗಿ ಬರ್ದೀನಿ ಅನ್ನೋದು ಕಾನ್ಫಿಡೆನ್ಸ್ ಲೆವೆಲ್ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅದರಲ್ಲಿ ಕೆಲವೊಂದು ಲೆವೆಲ್ಸಲ್ಲಿ 150 ಸಮ್ಸ್ ಇರುತ್ತೆ, ಕೆಲವೊಂದು ಲೆವೆಲ್ಸಲ್ಲಿ 120 ಇರುತ್ತೆ. ಸೊ ಅವ್ರಿಗೆ ಔಟ್ ಮಾಡಿನ ಏನು ಅನ್ನೋದು ಲೆವೆಲ್ಲಿಗೆ ಅವ್ರ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಅಪಾರ್ಚುನಿಟಿ. ಥ್ಯಾಂಕ್ ಯು. ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲೆಲ್ಲ ಎಕ್ಸಾಮ್ ಅಟೆಂಪ್ಟ್ ಮಾಡ್ತಾರೆ. ಈ ವರ್ಷ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿದ್ದೀವಿ ಮಲೇಷ್ಯಾನಲ್ಲಿ. ನಮ್ಮ ಮಗಳು 2 ಎಕ್ಸಾಮ್ ಇದ್ದು ಅಲ್ಲಿ, ಆ 2ರಲ್ಲೂ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾಳೆ, ಎಲೈಟು ಮತ್ತು ಪ್ರಿಲಿಮಿನರಿ. ಲಾಸ್ಟ್ ಮತ್ತು ನ್ಯಾಷನಲ್ ಲೆವೆಲ್ ಗೋವಾದಲ್ಲಿ ತೊಗೊಂಡಿದ್ದಾಳೆ. ಸ್ಟೇಟ್ ಲೆವೆಲ್ ಗುಲ್ಬರ್ಗದಲ್ಲೂ ಚಾಂಪಿಯನ್ ತೊಗೊಂಡಿದ್ದಾರೆ, ಇಬ್ಬರು ಚಾಂಪಿಯನ್ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ಎಲ್ಲ ಇವಳಿಗೆ ಹೆಲ್ಪ್ ಆಗ್ತಾಯಿದೆ. ಸ್ಕೂಲಲ್ಲೆಲ್ಲ ಮ್ಯಾಥ್ಸ್ ಎಲ್ಲ ವಿದಿನ್ ಸೆಕೆಂಡಲ್ಲೆಲ್ಲ ಸಾಲ್ವ್ ಮಾಡ್ತಾಯಿದ್ದಾರೆ. ನಮಗೆ ತುಂಬ ಹೆಲ್ಪ್ ಆಗಿದೆ ಇವಾಗ. ಭಾಳ ಪ್ರೌಡ್ ಮೂಮೆಂಟ್ ಅನ್ನಿಸ್ತಾ ಇದೆ, ಯಾಕಂದರೆ 4 ಇಯರ್ಸ್ ಆಯಿತು ಇವಾಗ ಇದರಲ್ಲಿ ಇದ್ದು. ಫಸ್ಟ್ ತೊಗೊಂಡಾಗಂತೂ ಭಾಳ ಖುಷಿಯಾಗಿದೆ. ಇದು ಇಂಟರ್ನ್ಯಾಷನಲ್ ಅಂತೂ ಒಂದು ದೊಡ್ಡ ಎಲ್ಲರ ಆಶೀರ್ವಾದ. ಭಾಳ ಚೆನ್ನಾಗಿ ಮಾಡಿದ್ದಾಳೆ. ನನ್ನ ಹೆಸರು ಕಲ್ಯಾಣಿ ರೆಡ್ಡಿ ಅಂತ, ಫ್ರಮ್ ಗುಲ್ಬರ್ಗ. ನಮ್ಮ ಹುಡುಗ ಬಂದು ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇರೋದು. ಇದು ಒಂದು ಫಸ್ಟ್ ಎಕ್ಸಾಮ್ ಸೆಕೆಂಡ್ ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಟೈಮ್ ಒಂದು ಮಾಡಿದ್ದಾನೆ. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೆಕೆಂಡ್ ಟೈಮ್ ಇದು. ಇದರಲ್ಲಿ 2ರಲ್ಲೂ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾನೆ. ಇದಕ್ಕೆಲ್ಲ ಕಾರಣ ಆಗಿರೋದು ನಮ್ಮ ಮೇತಾ ಅಬಾಕಸ್ ಗ್ಯಾಲಕ್ಸಿ ಅವ್ರ ಕಡೆಯಿಂದ. ಸೊ ಫ್ರಮ್ ಸ್ವಪ್ನಿಲ್ ಸರ್ ಮತ್ತು ರಚನಾ ಮ್ಯಾಮ್ ಅವ್ರ ಕಡೆಯಿಂದನೇ ಇದು ಆಪರ್ಚುನಿಟಿ ನಮಗೆ ಸಿಕ್ಕಿರೋದು. ಇದರಿಂದ ಹುಡುಗರಿಗೆ ಭಾಳ ಈಸಿಯಾಗಿ ಮ್ಯಾಥ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹುಡುಗರಿಗೇ ಮ್ಯಾಥ್ಸ್ ಇದೇ ಪ್ರಾಬ್ಲಮ್ ಇರೋದು, ಸೀನಿಯರ್. ಸೊ ಇದು ಯಾವಾಗ ಅಬಾಕಸ್ ಹೋಗಿದ್ದರಿಂದ ವಿದಿನ್ ಅ ಸೆಕೆಂಡ್ ಈಸ್ ಕ್ಲಿಯರಿಂಗ್ ಆಲ್ ಈಸ್ ಮ್ಯಾಥ್ಸ್. ಏನು ಡೌಟ್ಸ್ ಏನಿದೆ ಎಲ್ಲನೂ ಇಮಿಡಿಯೇಟ್ ಅವನು ಕ್ಲಿಯರ್ ಮಾಡೋ ಅಷ್ಟು ಅವನಿಗೆ ಕೆಪಾಸಿಟಿ ಇದೆ, ಬಿಕಾಸ್ ಆಫ್ ದಿಸ್ ಮೇತಾ ಅಬಾಕಸ್. ಮತ್ತು ಇದು ಏನು ಇವಾಗ ಫಸ್ಟ್ 1 ಇಯರ್ ಆಯಿತು ನಮ್ಮ ಹುಡುಗ ಹೋಗಿ. ಸೊ 1 ಇಯರಲ್ಲಿ ಇಷ್ಟು ಒಳ್ಳೆ ಆಪರ್ಚುನಿಟಿ ನಮಗೆ ಸಿಕ್ಕಿದ್ದು ಮತ್ತು ಇವಾಗ ಗೆದ್ದಿದ್ದೆಲ್ಲ ನಮಗೆ ಭಾಳ ಅಂದರೆ ಭಾಳ ಖುಷಿಯಾಗಿದೆ. ಇಂಟರ್ನ್ಯಾಷನಲ್ ಲೆವೆಲ್ ಮಲೇಷ್ಯಾದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದು. ಅದು 4000 ಸ್ಟೂಡೆಂಟ್ಸಲ್ಲಿ ನಮ್ಮ ಹುಡುಗ ಫಸ್ಟ್ ಬಂದಿರೋದು ಭಾಳ ನಮಗೆ ಖುಷಿಯಾಗಿದೆ. ಪ್ರೌಡ್ ಮೂಮೆಂಟು ಇದೆ ಇದು. ಮತ್ತು ಇದಕ್ಕೆಲ್ಲ ಕಾರಣ ಆಗಿರೋದು ರಚನಾ ಮ್ಯಾಮ್ ಮತ್ತು ಸ್ವಪ್ನಿಲ್ ಸರ್ ಮೇತಾ ಅಬಾಕಸ್ ಕಡೆಯಿಂದನೇ ನಮಗೆ ಇದೆಲ್ಲ ಆಪರ್ಚುನಿಟಿ ಸಿಕ್ಕಿರೋದು. ಸೊ ನಾವು ಯಾವಾಗಲೂ ಇದಕ್ಕೆ ಋಣಿಯಾಗಿರ್ತೀವಿ. ಥ್ಯಾಂಕ್ ಯು.